ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ರೆಸಿಪಿ. ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಯಾವುದಕ್ಕೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸಾಫ್ಟ್ ಆಗಿದೆ, ಹಾಗೆಯೇ ಒಳಗಡೆ ತುಂಬ ಒಳ್ಳೆ ರೀತಿ ಇರುತ್ತೆ. ನೋಡುವಾಗ ಇದು ನಿಮಗೆ ಬನ್ಸ್ ರೀತಿ ಕಾಣ್ಬೋದು, ಆದರೆ ಬನ್ಸ್ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಲೇಬೇಕು. ಖಾರ ಖಾರ ಚಟ್ನಿಯೊಂದಿಗೆ ನಾನಿವತ್ತು ನಿಮಗೆ ಕೊಬ್ಬರಿ ಚಟ್ನಿ ಕೂಡ ಶೇರ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ಟ್ರೈ ಮಾಡಿ. ತುಂಬ ಸಿಂಪಲ್ ಇದೆ, ಹಾಗೂ ಎರಡಕ್ಕೂ ಕೂಡ ಕಾಂಬಿನೇಷನ್ ಇದೆ ನೋಡಿ, ತುಂಬ ಸೂಪರ್ ಇದೆ. ಎಲ್ಲರೂ ಮನೆಯಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಇಷ್ಟಪಡ್ತಾರೆ. ಓಕೆ, ನನ್ನ ಇನ್ನೊಂದು ಚಾನಲ್ ಉಂಟು, ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ. ಅದನ್ನು ನೀವು ಒಮ್ಮೆ ನೋಡಲಿಲ್ಲದ್ರೆ ವಿಸಿಟ್ ಮಾಡಿ, ಲೈಕ್ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವಾಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹುಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹುಡಿ ಕೂಡ ಇಲ್ಲಿ ತೊಗೊಳ್ಬೋದು, ಆದರೆ ಮೈದಾ ಹುಡಿಯಲ್ಲಿ ಇದು ಸೂಪರ್ ಆಗುತ್ತೆ. ಹಾಗಾಗಿ ಯಾವುದು ಕೂಡ ನೀವು ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಇಲ್ಲಿ ನಾನು. ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಬೋದು, ಇಲ್ಲದ್ರೆ ಕಮ್ಮಿ ಹಾಕ್ಬೋದು. ಆಮೇಲೆ ಇಲ್ಲಿ ಹಾಕ್ತಾಯಿದ್ದೀನಿ ಸಕ್ಕರೆ, ಒಂದು 1/4 ಸ್ಪೂನಷ್ಟು, ಜಾಸ್ತಿ ಬೇಡ. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಅರಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಜೀರಾ. ಇಡೀ ಜೀರವನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಬೇಕಂತ ಇಲ್ಲ. ಆಮೇಲೆ ಇದಕ್ಕೆ ಬೇಕು ಸೋಡಾ ಹುಡಿ, ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಆಮೇಲೆ ಒಂದು 1/4 ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನು ನಾನಿಲ್ಲಿ ಹಾಕಿದ್ದೀನಿ. ಮೊಸರು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ನೀವು ಹಾಕ್ಬೋದು, ತುಂಬ ಜಾಸ್ತಿ ಹಾಕಬೇಡಿ, ಒಂದು ಅರ್ಧ ಕಪ್ಪಷ್ಟು ಬೇಕಿದ್ದರೂ ಹಾಕ್ಬೋದು. ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ. ನೀರು ಬೇಕಂತ ಎನಿಸಿದರೆ ಮಾತ್ರ ನಾವು ನೀರನ್ನು ಸೇರಿಸೋಣ. ಹಾಗಾಗಿ ಪರ್ಫೆಕ್ಟಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡಿ, ಯಾಕೆಂದರೆ ತುಂಬ ನೀರು ರೀತಿ ನಾವು ಹಿಟ್ಟಿಲ್ಲಿ ಮಾಡಲಿಕ್ಕಿಲ್ಲ. ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ ಹದಕ್ಕೆ ಬರಬೇಕು. ಇವಾಗ ಇಲ್ಲಿ ನೀರು ಬೇಕು, ಹಾಗಾಗಿ ನಾನು ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ನಾನು ಯಾವಾಗಲೂ ಹೇಳುವಾಗೆ ಸ್ವಲ್ಪ ಜಾಸ್ತಿ ನೀರು ಹಾಕೋದು, ಆಮೇಲೆ ಅದು ಕರೆಕ್ಟ್ ಆಗಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕೋದು, ಈ ರೀತಿ ಎಲ್ಲ ಮಾಡೋದಕ್ಕಿಂತ ಮೊದಲೇ ನಾವು ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡಿದರೆ ಕೆಲಸ ನಮ್ಮದು ಬೇಗನೆ ಮುಗಿಯುತ್ತೆ. ಓಕೆ, ಇವಾಗ ನೋಡಿ, ಇದು ಈ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಮುಚ್ಚಿಡೋಣ 1 ಗಂಟೆವರೆಗೂ. ಇವಾಗ 1 ಅವರ್ ಆಗಿದೆ. 1 ಗಂಟೆ ಸಾಕು. ಬೇಕಿದ್ರೆ ನಿಮ್ಮ ಹತ್ರ ಟೈಮ್ ಇದೆ ಆದರೆ ಜಾಸ್ತಿ ಕೂಡ ನೀವು ಇಡ್ಬೋದು, ಏನಾಗೋದಿಲ್ಲ. ಅಥವಾ ನೀವು ನೈಟಿಗೆ ಮಾಡಿ ಬೆಳಿಗ್ಗೆ ಕೂಡ ಇದನ್ನು ನೀವು ಮಾಡ್ಬೋದು. ಓಕೆ, ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ಮೇಲ್ಗಡೆಯಿಂದ 1 ಚಮಚದಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನಾನು, ಹಾಗೂ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲೇ ನಾನು ಆಯಿಲ್ ಹಾಕಿ ಇಡಲಿಲ್ಲ, ಇದರಿಂದ ಏನಾಗುತ್ತೆ, ಇದು ತುಂಬ ಸಾಫ್ಟ್ ಆಗುತ್ತೆ ಹಾಗೂ ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು 1 ಅವರ್ ಆದಮೇಲೆ ಯಾವಾಗ ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ನೋಡಿ, ಆವಾಗ ನೀವು ಎಣ್ಣೆಯನ್ನು ಹಾಕಿ. ಓಕೆ ನೋಡಿ, ಒಂದೊಂದು ಉಂಡೆಯನ್ನು ತೆಗೀರಿ, ಹಾಗೂ ತುಂಬ ಸಿಂಪಲ್ ಇದು ನೋಡಿ. ಈ ರೀತಿ ಕರೆಕ್ಟಾಗಿ ರೌಂಡಾಗಿ ಮಾಡಿ ಕೈಯಿಂದಲೇ ಬೇಕಿದ್ರೆ ನೀವು ತಟ್ಟಿ ಇದನ್ನು ಚಪ್ಪಟೆ ರೀತಿ ಮಾಡ್ಬೋದು ನೋಡಿ. ಈ ರೀತಿ ಕೈಗೆ ಎಣ್ಣೆ ಹಾಕಿದ್ರಿಂದ ತುಂಬ ಸಿಂಪಲಾಗಿ ಆಗುತ್ತೆ. ಇದು ತುಂಬ ದಪ್ಪನೂ ಬೇಡ ಹಾಗೂ ತುಂಬ ತೆಳುನೂ ಬೇಡ ನೋಡಿ. ಈ ರೀತಿ ನೀವು ಸಣ್ಣದಾಗಿ ತಟ್ಟಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಬರಬೇಕು. 2 ಸೈಡ್ ಕೂಡ ಮಾತ್ರ ಕ್ರ್ಯಾಕ್ ಆಗಿ ಇರಬಾರ್ದು. ಕರೆಕ್ಟಾಗಿ ಉಂಡೆ ಮಾಡಿ ಆಮೇಲೆ ನೀವು ಇದನ್ನು ಮಾಡಿದರೆ ಆಯಿತು ನೋಡಿ. ಇನ್ನೊಂದು ತೆಗಿತಾ ಇದ್ದೀನಿ. ಆಮೇಲೆ ಕರೆಕ್ಟಾಗಿ ರೌಂಡ್ ಮಾಡಿ ನೋಡಿ. ಈ ರೀತಿ ಕೂಡ ನೀವು ನೆಲದ ಮೇಲೆ ಇಟ್ಟು ಲಾಟಣಿಗೆಯಲ್ಲಿ ಕೂಡ ನೀವು ಲಟ್ಟಿಸ್ಬೋದು ನೋಡಿ. ಹೀಗೆ ನಿಮಗೆ ಯಾವ ರೀತಿ ಸಿಂಪಲ್ ಆಗುತ್ತೆ ಆ ರೀತಿ ಮಾಡಿ, ಅಥವಾ ಕೆಳಗಡೆ ಇಟ್ಟು ಕೈಯಿಂದ ಕೂಡ ನೋಡಿ ಈ ರೀತಿ ನೀವು ತಟ್ಬೋದು ನೋಡಿ. ಹೀಗೆ ಓಕೆ, ಇದೇ ರೀತಿ ನಾನು ಎಲ್ಲವನ್ನು ಕೂಡ ಫಸ್ಟಿಗೆ ಮಾಡಿ ಇಡ್ತಾ ಇದ್ದೀನಿ. 2 ಸೈಡ್ ಕೂಡ ನೋಡಿ ಈ ರೀತಿ ಇರಬೇಕು, ಕ್ರ್ಯಾಕ್ ಬಂದಿರಬಾರ್ದು ಅಷ್ಟೇ. ಆವಾಗ ನಿಮಗೆ ಉಬ್ಬಲಿಕ್ಕೆ ಕರೆಕ್ಟ್ ಆಗುತ್ತೆ. ಉಂಡೆಯನ್ನು ನೋಡಿ ಈ ರೀತಿ ತೆಗೆದು ಕರೆಕ್ಟಾಗಿ ರೌಂಡ್ ಮಾಡಿ ಆಮೇಲೆ ನೀವು ತಟ್ಟಬೇಕು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ.
ಎಣ್ಣೆಯನ್ನು ನಾನು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿಬಿಡಬೇಕು, ಓವರ್ ಹೀಟಲ್ಲ, ಹೊಗೆಲ್ಲ ಮೇಲೆ ಬರುತ್ತೆ ನೋಡಿ, ಆ ರೀತಿ ಎಲ್ಲ ಸರಿಯಾಗಿ ಬಿಸಿ ಆದರೆ ಸಾಕು ನೋಡಿ ಹೀಗೆ. ಆಮೇಲೆ ಒಂದೊಂದಾಗಿ ಇದನ್ನು ಬಿಟ್ಟು ಫ್ರೈ ಮಾಡಿದರೆ ಆಯಿತು. ಮೇಲ್ಗಡೆಯಿಂದ ಕರೆಕ್ಟಾಗಿ ಎಣ್ಣೆಯನ್ನು ಹಾಕಿ ಈ ರೀತಿ, ಆವಾಗ ಇದು ಪರ್ಫೆಕ್ಟಾಗಿ ಉಬ್ಬಿ ಬರುತ್ತೆ. ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ಗ್ಯಾಸನ್ನು ಫಾಸ್ಟಲ್ಲೇ ಇಟ್ಟು ನೀವು ಫ್ರೈ ಮಾಡಿದರೆ ಆಯಿತು. ಅದಕ್ಕೆ ಕರೆಕ್ಟಾಗಿ ಒಳಗಡೆ ತನಕ ಇದು ಬೇಯಬೇಕು, ಸ್ವಲ್ಪ ಹೊತ್ತು ತಾಗುತ್ತೆ ಇದು. ಇದರ ಕಲರ್ ಕರೆಕ್ಟಾಗಿ ಬರೋವರೆಗೂ ನೀವು ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಬಂತಂತ ತೆಗಿಲಿಕ್ಕೆ ಹೋಗಬಾರ್ದು. ಹಾಗಾಗಿ ಎಣ್ಣೆ ಓವರ್ ಬಿಸಿ ಆಗಿರಬಾರ್ದು. ನಾನು ಹೇಳಿದೆ ನೋಡಿ, ಓವರ್ ಬಿಸಿ ಆದರೆ ಬೇಗನೆ ಹೊರಗಡೆ ಕೆಂಪಾಗುತ್ತೆ ಮತ್ತು ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಹದವಾಗಿ ಬಿಸಿಯಾದ ಎಣ್ಣೆಗೆ ನಾವು ಇದನ್ನು ಬಿಡಬೇಕು. ಓಕೆ ನೋಡಿ, ಬೇಕಿದ್ದರೆ ನಿಮ್ಮಿಂದ ಆಗೋದಾದರೆ ಎರಡೆರಡು ನೀವು ಫ್ರೈ ಮಾಡಿ ತೆಗಿಬಹುದು, ಅಥವಾ ಒಂದೊಂದಾಗಿ ಕೂಡ ನೀವು ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ ಇದು. ನೋಡಿ ಎರಡು ಸೈಡ್ ಕೂಡ ಇದೇ ರೀತಿ ಫ್ರೈ ಮಾಡಬೇಕು ನೀವು, ಕರೆಕ್ಟಾಗಿ ಕೆಂಪಾಗುವವರೆಗೂ. ಬೇಗನೆ ಆಗುತ್ತೆ ಇದು. ಹಾಗೂ ನೆಕ್ಸ್ಟ್ ಏನಂದರೆ ತುಂಬ ಟೇಸ್ಟ್ ಇರುತ್ತೆ, ಒಂದು ಹೊಸ ರುಚಿ ನಿಮಗೆ ಸಿಗುತ್ತೆ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ, ಉಬ್ಬಿಕೊಂಡು ತುಂಬ ಟೇಸ್ಟ್ ಆಗುತ್ತೆ ಇದು. ಒಳಗಡೆ ನೋಡಿದ್ರಲ್ಲ ನೀವು ತುಂಬಿಕೊಂಡು ಯಾವ ರೀತಿ ಇರುತ್ತೆ ಅಂತೇಳಿ. ಓಕೆ, ನಾನು ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗಿತೀನಿ. ನೋಡಿ ಇವಾಗ ಇನ್ನೊಂದು ಹಾಕೋಣ. ತುಂಬ ಬಿಸಿ ಇದೆ ಎಣ್ಣೆ ಅಂತಾದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಬೋದು. ಓಕೆ ನೋಡಿ, ಬೇಕಿದ್ದರೆ ಒಂದೊಂದಾಗಿ ಕೂಡ ಈ ರೀತಿ ನೀವು ಹಾಕ್ಬೋದು. ಮೇಲ್ಗಡೆಯಿಂದ ಈ ರೀತಿ ಎಣ್ಣೆಯನ್ನು ಮಾತ್ರ ಹಾಕಬೇಕು ನೀವು, ಆವಾಗ ಅದು ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸೈಡ್ ಸ್ವಲ್ಪ ಫ್ರೈ ಆಗುವಾಗ ತಿರುಗಿಸಿ ಇನ್ನೊಂದು ಸೈಡ್ ಈ ರೀತಿ ಹಾಕಿ, ಎರಡು ಸೈಡ್ ಕೂಡ ಆವಾಗ ಉಬ್ಬುತ್ತೆ ಇದು. ನೋಡಿ ನೋಡಿದ್ರಲ್ಲ, ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಆಗಲಿ. ಎರಡು ಸೈಡ್ ಕೂಡ ತಿರುಗಿಸಿ ಫ್ರೈ ಮಾಡಿ. ತುಂಬ ಸಿಂಪಲ್ ಇದೆ ಅಂತ ಎನಿಸಿದರೆ ಇವಾಗಲೇ ಒಂದು ಲೈಕ್ ಕೊಡಿ. ನಿಮಗೆ ಇಷ್ಟ ಆಯ್ತಂತಾದರೂ ಲೈಕ್ ಮಾಡಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಕೊಬ್ಬರಿ ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ. ಓಕೆ, ನಾನಿಲ್ಲಿ 1 ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ. ಅಂದರೆ ಕೊಬ್ಬರಿ ಹುಡಿ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಒಮ್ಮೆಲೆ ಮನೆಯಲ್ಲಿ ಕೊಬ್ಬರಿ ಇದೆ ಆದರೆ ಅದನ್ನು ಕೂಡ ನೀವು ತೊಗೊಳ್ಬೋದು. ಆಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 3 ಹಸಿಮೆಣಸು, ಸ್ವಲ್ಪ ಸಣ್ಣ ತುಂಡು ಶುಂಠಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟೇ ಹಾಕಲಿಕ್ಕೆ ಇರೋದು, ಇದಕ್ಕೆ ಬೇರೆ ಏನೋ ಎಕ್ಸ್ಟ್ರಾ ಹಾಕಬೇಕಂತ ಇಲ್ಲ ನೀವು. ಹಾಗೂ ತುಂಬ ಚೆನ್ನಾಗಾಗತ್ತೆ ಇದು. ಹಾಗೂ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸಿ ನೈಸಾಗಿ ನಾವು ಗ್ರೈಂಡ್ ಮಾಡಿದರೆ ಆಯಿತು. ನೀರನ್ನು ಸೇರಿಸಿ ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ನೋಡಿ ರುಚಿಯಾದ ಚಟ್ನಿ, ಕೊಬ್ಬರಿ ಚಟ್ನಿ ಇವಾಗ ರೆಡಿಯಾಗಿದೆ. ಶೇಂಗಾ, ಪುಟಾಣಿ ಕೂಡ ನೀವು ಹಾಕಬೇಕಂತ ಇಲ್ಲ. ಓಕೆ, ಇವಾಗ ಈ ರೆಸಿಪಿ ರೆಡಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಹಾಗೂ ಹೇಗೆ ಆಗಿತ್ತಂತ ಹೇಳಿ ಕಮೆಂಟ್ ಮಾಡಲು ಮಾತ್ರ ಮರಿಬೇಡಿ. ಎಲ್ಲರಿಗೂ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತಿದ್ದು, ಹಾಗೂ ನಿಮಗೆ ಕೂಡ ತುಂಬ ಸಿಂಪಲ್ ಉಂಟಿತು ಮಾಡಲಿಕ್ಕೆ. ಹಾಗಾಗಿ ನೀವು ಎಲ್ಲರೂ ಟ್ರೈ ಮಾಡಿ. ಎಣ್ಣೆ ಜಾಸ್ತಿ ಹಾಕಿ ನೀವು ಎಲ್ಲ ಇಟ್ಟು ಅದನ್ನು ಇದು ಮಾಡಲಿಕ್ಕೆಲ್ಲ ಹೋಗಬೇಡಿ. ನಾನು ಹೇಳಿದ ರೀತಿಯೇ ನೀವು ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿದು ಇದೆ ಅಂತ ಹೇಳಿ. ನೋಡಿ ಸಾಫ್ಟ್ ಇದೆ. ಇವಾಗ ಇದನ್ನು ಕಟ್ ಮಾಡಿ ಕೂಡ ನೋಡೋಣ. ನೋಡಿ ಸಾಫ್ಟ್ ಇದೆ, ನೋಡುವಾಗಲೇ ಗೊತ್ತಾಗುತ್ತೆ. ಒಳಗಡೆಯಿಂದ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿದ್ದು. ನೋಡಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಕೆಲವರು ಬನ್ಸ್ ಮಾಡಿದರೂ ಸಮೇತ ಇಷ್ಟು ಒಳ್ಳೆ ರೀತಿ ಒಳಗಡೆ ಬರೋದಿಲ್ಲ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ. ಇನ್ನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.